ರಿನೋವೇಷನ್ಗೆ ಎಷ್ಟು ಖರ್ಚಾಯ್ತು ಅಂತ ಕೇಳ್ತಾ ಇದ್ರಲ್ವಾ, ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್. ಕಂಪ್ಲೀಟ್ ಆಗಿ ರಿನೋವೇಷನ್ಗೆ ಎಷ್ಟು ಖರ್ಚಾಯ್ತು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆನೆ ಎಗ್ ರೈಸ್ ಮಾಡ್ತಾ ಇದ್ದೀನಿ. ಇದು ನಮಗೋಸ್ಕರ ಅಲ್ಲ, ಇವ್ರಿಗೋಸ್ಕರ ಅಷ್ಟೇ. ದಿವ್ಯನ್ಗೆ ಲಂಚ್ ಬಾಕ್ಸ್ಗೆ ಮತ್ತೆ ನಮ್ಗೆ ಅಂತ ಹೇಳಿ ಪುಳಿಯೋಗರೆ ಮಾಡ್ಕೊಂಡಿದ್ವಿ. ಬಟ್ ಇವ್ರಿಗೆ ಯಾಕೋ ಪುಳಿಯೋಗರೆ ಇಷ್ಟ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾನು ಇವ್ರಿಗೋಸ್ಕರ ಅಂತ ಹೇಳಿ ಸಪರೇಟ್ ಆಗಿ ಎಗ್ ರೈಸ್ ಮಾಡ್ಕೊಟ್ಟೆ. ಈ ಐರನ್ ಕಡಾಯಿ ನಾನು ಮೀಶೋನಲ್ಲಿ ಪರ್ಚೇಸ್ ಮಾಡಿದೀನಿ. ಲಿಂಕ್ ಬೇಕಿದ್ರೆ ಕಮೆಂಟ್ ಮಾಡಿ. ನಾನು ಫ್ರೆಶ್ ಅಪ್ ಆಗಿ ಪೂಜೆ ಸ್ಟಾರ್ಟ್ ಮಾಡಿದೆ. ಪರ್ಟಿಕ್ಯುಲರ್ ಆಗಿ ರಿನೋವೇಷನ್ಗೆ ಒಂದೊಂದೇ ಪಾರ್ಟ್ಗೆ ಎಷ್ಟೆಷ್ಟೆಲ್ಲ ಖರ್ಚು ಮಾಡಿದ್ವಿ ನಾವು ಅಂತ ಹೇಳಿ ಶೇರ್ ಮಾಡೋಣ ಅಂತ ಅನ್ಕೊಂಡೆ. ಅದಕ್ಕೆ ಫಸ್ಟ್ ದೇವ್ರ ಮನೆಯಲ್ಲಿ ಪೂಜೆನ ಮುಗಿಸ್ಬಿಟ್ಟು ದೇವ್ರ ಮನೆಯಿಂದಾನೇ ನಾನು ರಿನೋವೇಷನ್ ವರ್ಕ್ ಹೇಗೆ ಸ್ಟಾರ್ಟ್ ಮಾಡಿದ್ವಿ, ಎಷ್ಟು ಖರ್ಚು ಮಾಡಿದ್ವಿ ಅಂತ ಹೇಳೋಣ ಅಂತ ಅನ್ಕೊಂಡು ಪೂಜೆ ಮಾಡಿ ಈ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ರಿನೋವೇಷನ್ ಟೈಮಲ್ಲಿ ಅಬ್ಸರ್ವ್ ಮಾಡಿದಿರಾ ಅಂತ ಅನ್ಕೊಳ್ತೀನಿ. ನಾವು ಮನೆಯಲ್ಲೆಲ್ಲ ಕಂಪ್ಲೀಟ್ ಆಗಿ ಪ್ರತಿಯೊಂದು ಪಾರ್ಟ್ ಕೂಡ ನಾವು ರಿನೋವೇಟ್ ಮಾಡಿದ್ವಿ. ಬಟ್ ದೇವ್ರ ಮನೆ ಮಾತ್ರ ಟಚ್ ಮಾಡಿಲ್ಲ. ಜಸ್ಟ್ POP ಒಂದೇ ಮಾಡಿಸಿದೀವಿ. ನನ್ಗೇನ್ ಪ್ಲಾನ್ ಇತ್ತಂದ್ರೆ, ಇದು ಕಟ್ಟಿ ತರ ಇದೆ ಅಲ್ಲ ದೇವ್ರ ಮನೆ, ಇದನ್ನ ಆ ಕಡೆ ಈ ಕಡೆ ಗೋಡೆಗೆ ಟಚ್ ಮಾಡಿಸ್ಬಿಟ್ಟು ದೇವ್ರ ಮನೆನ ಕೂಡ ರಿನೋವೇಟ್ ಮಾಡೋಣ ಅಂತ ಅನ್ಕೊಂಡೆ. ಬಟ್ ಆಮೇಲೆ ಏನ್ ಅನ್ನಿಸ್ತು, ಇವಾಗ ದೇವ್ರು ಅಲ್ಲಿರೋದ್ರಿಂದಲೇ ಸ್ವಲ್ಪ ನಾವು ಇಷ್ಟೆಲ್ಲ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಮತ್ತೆ ಯಾಕೆ ಸುಮ್ಮನೆ ದೇವ್ರ ಮನೆ ಟಚ್ ಮಾಡ್ಬಿಟ್ಟು ಇರೋ ನೆಮ್ಮದಿ ಹಾಳು ಮಾಡ್ಕೊಳ್ಳೋದು ಅಂತ ಹೇಳಿ ನನಗೆ ಸುಮ್ಮನೆ ಈ ತರ ಒಂದು ಥಾಟ್ ಅನ್ನಿಸ್ತು. ಅದಕ್ಕೆ ದೇವ್ರ ಮನೆ ಟಚ್ ಮಾಡಲಿಲ್ಲ, POP ಅಷ್ಟೇ ಮಾಡಿಸಿದೀವಿ. ಆಮೇಲೆ ಕಂಪ್ಲೀಟ್ ಆಗಿ ರಿನೋವೇಷನ್ ಮಾಡೋದಕ್ಕೆ 8 lakh ಖರ್ಚಾಯ್ತು. 8 ಲಕ್ಷ ಖರ್ಚಾಯ್ತಾ? ಅಷ್ಟರಲ್ಲಿ ಇನ್ನೊಂದು ಮನೆನೇ ಕಟ್ಬೋದಿತ್ತು ಅಂತ ನೀವು ಹೇಳ್ಬೋದು. ಆಕ್ಚುಲಿ ನನ್ಗೇನಂದ್ರೆ, ಈಗ ಇರೋ ಮನೇನ ನೀಟಾಗಿ ಇಟ್ಕೋಬೇಕು ಅನ್ನೋದೇ ನನ್ನ ಥಾಟ್ ಆಗಿತ್ತು. ಅದಕ್ಕೆ ಇಷ್ಟೆಲ್ಲ ಮಾಡಿದ್ವಿ. ಆಮೇಲೆ ಇಲ್ಲಿ ನೋಡ್ತಿದ್ರಲ್ವಾ, ಇದು ಓಪನ್ ಕಿಚನ್ ಆಗೋದಕ್ಕಿಂತ ಬಿಫೋರ್ ಇಲ್ಲಿ ಒಂದು ಗೋಡೆ ಇತ್ತು ಈ ರೀತಿನಲ್ಲಿ. ಈ ಗೋಡೆನ ಕೂಡ ನಾವು ಕಟ್ ಮಾಡಿಬಿಟ್ಟು ತೆಗೆದು ಆಮೇಲೆ ಇದನ್ನ ಕಿಚನ್ ಎಂಟ್ರೆನ್ಸ್ ನ ಇಷ್ಟು ದೊಡ್ಡದು ಮಾಡಿ ರಿನೋವೇಟ್ ಮಾಡಿದ್ವಿ. ಇಷ್ಟಕ್ಕೆ 8 ಲಕ್ಷ ಹೇಗೆ ಖರ್ಚಾಯ್ತು, ನಾವು ಯಾವ ರೀತಿ ಮಟೀರಿಯಲ್ಸ್ ನ ಯೂಸ್ ಮಾಡಿದೀವಿ, ಆಮೇಲೆ ರಿನೋವೇಷನ್ ಮಾಡಿಸ್ಬೇಕು ಅಥವಾ ವುಡ್ ವರ್ಕ್ ಮಾಡಿಸ್ಬೇಕಂದ್ರೆ ಕೆಲವೊಂದಿಷ್ಟು ರೂಲ್ಸ್ ನ ನೀವು ಕಂಪಲ್ಸರಿ ಫಾಲೋ ಮಾಡ್ಲೇಬೇಕು. ಅಗ್ರಿಮೆಂಟ್ ಮಾಡಿಸೋದಾಗಿರ್ಬೋದು, ಆಮೇಲೆ ಮಟೀರಿಯಲ್ ಯಾವ ತರಿಸ್ತೀವಿ, ಯಾವ್ದು ಹಾಕಿಸ್ತೀವಿ ಅಂತ ಮಾತಾಡೋದಾಗಿರ್ಬೋದು, ಪ್ರತಿಯೊಂದು ಕೂಡ ನಾನು ನೆಕ್ಸ್ಟ್ ಲಾಗ್ ಅಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಇವತ್ತಿನ ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ಮೋರ್ ಅಪ್ಡೇಟ್ಸ್ ಗಾಗಿ ಫಾಲೋ